ಸರ್ಕಾರದ ವಿರುದ್ಧ ರಾಜ್ಯಕ್ಕಾಗಿ ಅಸಮಾಧಾನ ವಿಚಾರವಾಗಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಬೆಳಗಾವಿಯಲ್ಲಿ ಮಾತನಾಡಿದ ಶೆಟ್ಟರ್, ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ. ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಯಾವ ಕೆಲಸ ಆಗ್ತಾ ಇಲ್ಲ ಅಂತ ಆಡಳಿತ ಪಕ್ಷದವರು ಹೇಳ್ತಾ ಇದ್ದಾರೆ. ಮೂಗಿಗೆ ತುಪ್ಪ ಒರೆಸುವ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಟೆಂಡರ್ ಮಾಡೋದು, ವರ್ಕ್ ಆರ್ಡರ್ ಕೊಡೋದಿಲ್ಲ. ರಾಜ್ಯಕ್ಕಾಗಿ ಬಿಆರ್ ಪಾಟೀಲ್ ಹೇಳಿಕೆ ಸರಿಯಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಅಸಮಾಧಾನಿತ ಶಾಸಕರು ಬಿಜೆಪಿಗೆ ಬರ್ತಾರೆ ಎಂಬ ವಿಚಾರವಾಗಿ ಮಾತನಾಡಿದರು. ರಾಜ್ಯಕ್ಕಾಗಿ ಸೇರಿ ಬಹಳಷ್ಟು ಜನ ಕಾಂಗ್ರೆಸ್ನವರು ಬರಲು ರೆಡಿಯಿದ್ದಾರೆ. ಅಲ್ಲಿನ ಇನ್ ಫೈಟಿಂಗ್ ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಸಿಎಂ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ. ಸರ್ಕಾರ ಕೊಲಾಪ್ಸ್ ಆಗುತ್ತೆ. ನಾವು ಸೆಳೆಯುವ ಪ್ರಯತ್ನ ಮಾಡ್ತಾ ಇಲ್ಲ. ಅವರೇ ಬರ್ತಾರೆ. ಇದಕ್ಕೆ ಆಪರೇಷನ್ ಕಮಲ ಅಂತಾರೆ ಎಂದು ಶೆಟ್ಟರ್ ಹೇಳಿದ್ದಾರೆ. ಇಲ್ಲಿ ಎರಡು ವಿಷಯ. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ಬಿ ಆರ್ ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದಕ್ಕೆ ಪೂರಕವಾದಂಥ ಸಾಕ್ಷಿ ಪ್ರೂವ್ ಆಗಿದೆ. ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ, ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂಥೇಳಿ. ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ, ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ್ದಾವಲ್ಲ ಅದೇ ಕೆಲಸ ಇವತ್ತು ನಡೆದಾವೆ. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನಲಿ, ನಾವಾಗ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಭೇಟಿ ಆದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲಿ, ಇಲ್ಲರಿ ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲರಿ, ಸಾಕಾಗಿದ್ರಿ, ಈ ಸರ್ಕಾರ ಬಂದ ಮೇಲೆ ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದಲ್ಲಿ ಇದ್ದೂ ನಾವು ಹೋಗಿಲ್ಲ, ಪ್ರತಿಪಕ್ಷನಂಕರ ಅನುದಾನ ಇಲ್ಲ. ನೀನು ನಾನು ಹೂವಿನ ಹಡಗಲಿ ಹೋಗಿದ್ದೆ, ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಕೃಷ್ಣ ನಾಯ್ಕ, ಅಲ್ಲಿ ಅಂತ ಹೇಳಿದ್ರು ಅವರು, ನಮಗೆ ಒಂದು ಪೈಸಾ ಅನುದಾನ ಬಂದಿಲ್ಲ ಅಂತ. ಇದು ಪ್ರತಿಪಕ್ಷದವ್ರದ್ದು. ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಈಗ ಹೇಳಿದ್ರಲ್ಲ 15 ಕೋಟಿನೇ 30 ಕೋಟಿ ಕೊಟ್ಟಂಗೆ ಮಾಡೋದು, ಟೆಂಡರ್ ಆಗೋಂಗಿಲ್ಲ, ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ, ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ. ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ. ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದದೆ. ಈ ಗ್ಯಾರಂಟಿ ಯೋಜನೆ 50,000 ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾಯಿದ್ದಾರೆ. ಮತ್ತು ಎಲ್ಲಿ ಬರ್ತದೆ? ನಾವು ಹೇಳಿದ್ವಿ UPಗೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ 50,000 ಕೋಟಿ ಬೇಕಾಗ್ತದೆ ತಕ್ಷಣವೇ. ಈಗ 1 ಲಕ್ಷ ಕೋಟಿ ಮೇಲೆ ಬಂದದ್ದು, ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ 1 ಲಕ್ಷ ಕೋಟಿ ಮೇಲೆ 50,000 ಕೋಟಿ ನೀವು ಅಲ್ಲಿ ಖರ್ಚು ಮಾಡ್ತಾರಲ್ಲ, ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದರೆ ನಮ್ಮ ಬಿ ಸ್ಕೀಮು 3 ಏನು ಇದೆ ಅದರ ಮುಂದಿನ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆ ತೊಗೊಬೋದು, ನಾವು ಕಾಯಮಾಗಿ ರೈತರಿಗೆ ಅನುಕೂಲ ಮಾಡ್ಬೋದು. ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ಅಂದರೆ ಇವತ್ತು ಸರ್ಕಾರ ದಿವಾಳಾಗಿದೆ. ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು ಬಿ ಆರ್ ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಿನಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ಕು ಅವ್ರು ಬೆನ್ನು ಹತ್ತಿದ್ದಾರೆ, ಅರ್ಜಿ ಹಿಡಿದಿದ್ದಾರೆ. ನೋಡಿ, ನಾವು ಅರ್ಜಿ ಕೊಟ್ಟು 1 ತಿಂಗಳಾಯಿತು, 2 ತಿಂಗಳಾಯಿತು, ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲ. ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ, ಒಂದೇ ದಿವಸಕ್ಕೆ ಕೆಲಸ ಮಾಡ್ಕೊಂಡು ಹೊರಗೆ ಬರ್ತಾರೆ. ನಾವು ತಿಂಗಳಗಟ್ಟಲೆ ಅಡ್ಡಾಡಿ ನಮ್ಮ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರೆ ಅವರು. ಆವಾಗ ಕೃಷ್ಣ ಬೈರೇಗೌಡರು ಸಿಟ್ಟಿಗೆದ್ದು ಅಲ್ಲಿಯ ತಹಶೀಲ್ದಾರ್ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ನಿಮ್ಮದೆಲ್ಲ ಗುರುತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಅದಕ್ಕಾಗಿ ಸುಮ್ಮನೆ ಅವ್ರಿಗೆ ತ್ರಾಸು ಕೊಡೋದು ಬದಲಿ ಒಂದು ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ, ಇಂಥ ಕೆಲಸಕ್ಕೆ ಇಂಥ ಕೆಲಸಕ್ಕೆ ಇದ್ದದು. ಇವತ್ತು ಏನಾದರೂ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ ಚೇಂಜ್ ಮಾಡೋದಾದರೆ, ಹೊಸದಾಗಿ ಎಂಟ್ರಿ ಮಾಡೋದಾದರೆ, ಮರಣ ಉತ್ತಾರಬೇಕಾದ್ರೆ ಇದು ಎಲ್ಲ ಕಡೆ ಇದೆ, ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ. ಅಂದರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂಥೇಳಿ. ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ. ಅಲ್ಲ, ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ 40% ಕಮಿಷನ್ BJP ಸರ್ಕಾರ ಅಲಿಗೇಷನ್ ಮಾಡಿದ್ರು, ಪ್ರೂವ್ ಮಾಡಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಪ್ರೂವ್ ಆಗಿದೆ. ಅದಕ್ಕಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ತಕ್ಷಣವೇ ತಮ್ಮ ಪದಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ನೋಡ್ರಿ, ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣ. ನಾವು ವೈಯಕ್ತಿಕವಾಗಿ ರಾಜು ಕಾಗೆ ಅವರಾಗಲಿ ಮತ್ತೊಂದಾಗಲಿ ಭಾಳಷ್ಟು ಜನ ಶಾಸಕರು ಹಿಡಿದಿದ್ದಾರೆ ಕಾಂಗ್ರೆಸ್ನಲ್ಲಿ, ಸಾಕು ಬಾಯಿದು ಅಂಥೇಳಿ. ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ದಲ್ಲಿ ಆಗ್ಬೋದು. ಈಗ ಹಿಂದೆ ಹೇಳ್ತಿದ್ರು ಆಪರೇಷನ್ ಕಮಲ ಮಾಡ್ತೀರಿ ಅಂತ ಕೇಳ್ತಾರೆ ಭಾಳ ಜನ MLAಗಳು ಬರಾಕತ್ಕೊಳ್ಳಿ. ನಾವೇನು ಆಪರೇಷನ್ ಕಮಲ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಅಲ್ಲೇನು ಇನ್ ಫೈಟಿಂಗ್ ನಡೆದಿದೆ, ಅಲ್ಲೇನು ಬೇಜಾರಿನಲ್ಲಿದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಗುರುತಿಲ್ಲ. ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡೋದು ಬೇಡ.
ಸರ್ಕಾರ ಯಾವುದೇ ಟೈಮ್ದಲ್ಲಿ ಕೊಲ್ಯಾಪ್ಸ್ ಆಗ್ಬೋದು ಅಂತ ನಾ ಹೇಳ್ತೀನಿ. ಬದಲಾವಣೆ ಆಗ್ಬೋದು ಅಂತೀರಿ ಸರ್? ಅಲ್ರಿ, ಅಲ್ಲಿ ಬದಲಾವಣೆ ಅಲ್ಲ, ಸರ್ಕಾರ ಉಳಿತಿಲ್ಲ ಅನ್ನೋ ಪ್ರಶ್ನೆ ಬಂದದ ಈಗ. ಅಲ್ಲಿ ಎಲ್ಲಾ ವಿಚಾರಗಳ ವಿರುದ್ಧ ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ನೋಡಿ, ಪ್ರತಿ ಹಂತದಲ್ಲಿ ಹೋರಾಟ, ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ವಿ. ವಿಚಾರಗಳು ಆಡಿಯೋ ನೋಡಿ, ಇದು ಪ್ರತಿ ಹಂತದಲ್ಲಿ ಕಾಂಗ್ರೆಸ್ ಎಂಎಲ್ಎಗಳಿಗೆ ಬಿಜೆಪಿ ಅಂತ ಸೆಳೆಯುವ ಸಲುವಾಗಿ ಏನಾದರೂ ಮಾಡ್ತೀರಿ? ಇಲ್ಲ, ನಾ ಹೇಳ್ದಲ್ಲ, ಈಗ ಅದು ಸೆಳೆಯುವಂಥ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಮಲ್ ಅಂತಾರೆ ಅದಕ್ಕೆ. ನಮ್ದೇನಿಲ್ಲ ಪ್ರಯತ್ನ, ಅವರೇ ಹೊರಗೆ ಬರ್ತಾರೆ ಎಲ್ಲರೂ ಕೂಡಿ. ಹಂಗೆ ಯಾರಾದ್ರೂ ಮಾತಾಡಿದಾರೆ? ಇಲ್ಲ, ಇನ್ನೂ ನಮ್ಮ ಕೂಡ ಹಂಗೆ ಮಾತಾಡಿಲ್ಲ, ಮತ್ತೆ ಯಾರ್ಯಾರು ಕೂಡ ಮಾತಾಡೋಕೆ ಗೊತ್ತಿಲ್ಲ. ಬದಲಾವಣೆ ವ್ಯಕ್ತ ಮಾಡ್ತೀರಿ? ಕಾಂಗ್ರೆಸ್ ನೋಡ್ರಿ, ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ. ಪಾರ್ಟಿ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ಅಂತ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೊಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.